ಇಲ್ಲಿ ಕೂಡ ಯಾರಾದರೂ ತಂದೆ ತಾಯಿ ಇಲ್ಲದ ಮಕ್ಕಳಿರಬಹುದು. ತಂದೆ ಅಥವಾ ತಾಯಿಯನ್ನ ಕಳೆದುಕೊಂಡು ಜೀವನದಲ್ಲಿ ಬದುಕನ್ನ ಕಟ್ಟಿಕೊಳ್ಳುವುದು ತುಂಬಾ ಕಷ್ಟ. ಅವತ್ತು ನನಗೆ ಹುಲ್ಲಣ್ಣ ಸರ್, ವೀಣಾ ಶಾಂತೇಶ್ವರ್ ಮೇಡಮ್ ಅವರು, ಕರ್ನೂಲಿ ಸರ್, ಹಿರೇಮಠ ಮೇಡಮ್ ಅವರು ಹಾಗೂ ತೋಳ್ಕರ್ ಸರಾದಿಗೆ ಅವತ್ತು ಕಲಿಸಿದ ನನ್ನ ಎಲ್ಲಾ ಗುರುಗಳು ನನಗೆ ತಂದೆ ತಾಯಿಯ ಪ್ರೀತಿಯನ್ನ ಧಾರೆ ಎರೆದರು. ನಾನು ನನ್ನ ಮೊದಲ ದಿನದ ಕಾಲೇಜಿನ ಪ್ರವೇಶದ ಅನುಭವ ನನ್ನ ತಲೆಯಲ್ಲಿ ಇವತ್ತಿಗೂ ಅಚ್ಚರಿಯದೆ ಉಳಿದಿದೆ. ನಾನೆಲ್ಲ ಇವತ್ತೇನ ಡ್ರೆಸ್ ಕೋಡ್ ಇದೆ ಅದೇ ಡ್ರೆಸ್ ಕೋಡ್ ಅವಾಗೂ ಇತ್ತು. ನಾನು ವಿಭೂತಿ ಹಚ್ಕೊಂಡು ಒಂದು ನೋಟ್ಬುಕ್ ಅನ್ನ ಬಗಲಲ್ಲಿ ಹಿಡ್ಕೊಂಡು ಆ ಕಡೆ ಸಪ್ತಾಪುರದ ಹಿಂದಿನ ರಸ್ತೆಯಿಂದ, ಈಗ ಅದು ರಸ್ತೆ ಕ್ಲೋಸ್ ಮಾಡಿರ್ಬೋದು, ಅಲ್ಲೊಂದು ಕಾಲ್ದಾರಿ ಇತ್ತು. ಆ ಕಾಲ್ದಾರಿಯಿಂದ ಹಾದು ನಾವು ಬರ್ತಾ ಇದ್ದೆ. ಬರುವಾಗ ನಮ್ಮ ಬಹಳ ಜನ ಸಹೋದರಿಯರೆಲ್ಲ ನಿಂತಿದ್ರು. ನಮಗೆ ಹೊಸ ಅನುಭವ. ಹಳ್ಳಿಯಿಂದ ಬಂದವರು ನಾವು. ಜೀನ್ಸ್ ಪ್ಯಾಂಟು ಟಿ ಶರ್ಟ್ ನೋಡಿರ್ಲೇ ಇಲ್ಲ ನಾವು. ಎಲ್ಲ ನಮ್ಮ ರಂಗುರಂಗಿನ ಹೊಸ ಪ್ರಪಂಚಕ್ಕೆ ಬಂದಾಗ ನಾನು ಈ ವಿಭೂತಿ ಹಚ್ಕೊಂಡು ಬರ್ತಾ ಇದ್ದೆ. ಒಬ್ಬ ನಮ್ಮ ಸಹೋದರಿ ಬಸವಣ್ಣ ನೋಡ ಎಲ್ಲ ವಿಭೂತಿ ಅಳಿಸ್ಕೊಂಡೆ. ಒಂಥರ ಮುಜುಗರ ಆಯ್ತು ನನಗೆ. ಕಾಲೇಜಿಗೆ ಒಳಗೆ ಬರಬೇಕಾದ್ರೆ ವಿಭೂತಿ ಅಳಿಸ್ಕೊಂಡೆ ಒಳಗೆ ಬರಕ್ ಪ್ರಾರಂಭ ಮಾಡ್ತೇನೆ. ಆದ್ರೆ ನಿಮಗೆ ನೆನಪಿರಲಿ, ನಾವು ಗ್ರಾಮೀಣ ಭಾಗದಿಂದ ಬಂದವರು, ನಮಗೆ ಬಹಳ ದೊಡ್ಡ ಆತ್ಮವಿಶ್ವಾಸ ಇರ್ತದೆ. ನಾನು ಬಂದ ವರ್ಷವೇ 50ನೇ ಸ್ವಾತಂತ್ರ್ಯ ಮಹೋತ್ಸವದಂದು ರಾಜ್ಯ ಮಟ್ಟದ ಚರ್ಚಾ ಸ್ಪರ್ಧೆ ನಡೆದಿತ್ತು ಡೈಟ್ನಲ್ಲಿ. ನಾನು ಅವತ್ತು ಡೋನೂರ್ ಸರ್ಗೆ, ವೀಣಾ ಶಾಂತೇಶ್ವರ್ ಮೇಡಮ್ ಅವರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದೆ, ನನ್ನ ಹೆಸರನ್ನ ಆ ಸ್ಪರ್ಧೆಗೆ ಕಳಿಸ್ಕೊಡಿ, ನಾನು ಕಾಲೇಜನ್ನ ಪ್ರತಿನಿಧಿಸ್ತೇನೆ ಅಂತ ಹೇಳಿ. ಅವರು ನನ್ನ ನೋಡಿ, ಇಲ್ಲಪ್ಪ ಆಲ್ರೆಡಿ ಈಗ ಒಬ್ಬರ ಹೆಸರು ಕಳಿಸಿದೀವಿ, ನೀವು ಕಳಿಸ್ಕೊಡಕ್ ಆಗೋದಿಲ್ಲ ಅಂತಂದಾಗ ನಾನು ಪದೇ ಪದೇ ಅವರಿಗೆ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿದೆ. ಅವಾಗ ಪಾಪ ಇಷ್ಟು ಕೇಳ್ತಾನೆ ನಮ್ಮ ಹುಡುಗ, ನಮ್ಮ ಕಾಲೇಜ್ ಹುಡುಗ, ಅಷ್ಟೆಲ್ಲ 100 ಜನ ಬಂದಿರ್ತಾರೋ ರಾಜ್ಯದ ತುಂಬಾ, ಏನ್ ಮಾಡ್ತೀವಿ ಇನ್ನೊಂದ್ಸರಿ ಹೋಗೋದಂದ್ರು ಕೂಡ ನಾನು ಕೇಳಿಲ್ಲ. ಹಠ ಮಾಡಿ ಡೈಟ್ ಅಲ್ಲಿ ನಡೆದಂತಹ ಸ್ಪರ್ಧೆಗೆ ಹೋದೆ. ಒಂದು 100 ರೂಪಾಯಿನೋ ಪ್ರವೇಶ ಫೀ ಇತ್ತು. ಕೊಟ್ಟು ಹೋದೆ. ಡೋನೂರ್ ಸರ್ ಪತ್ರ ಕೊಟ್ಟರು. 98 ಜನ ಭಾಗವಹಿಸಿದ್ರು. ರಾಜ್ಯದ ಮೂಲೆ ಮೂಲೆಯಿಂದ, ಉಡುಪಿಯಿಂದ, ಚಿಕ್ಕಮಗಳೂರಿನಿಂದ, ಬೆಂಗಳೂರಿನಿಂದ, ಮಂಗಳೂರಿನಿಂದ ಬಂದವರ ಮಧ್ಯ ನಾನು ವಿಜಯಪುರದ ಹತ್ತಿರ ಇರುವ ಮಮದಾಪುರದ ಪುಟ್ಟ ಊರಿನಿಂದ ಬಂದ ಒಬ್ಬ ಸಾಮಾನ್ಯ ರೈತ ಕುಟುಂಬದ ಹುಡುಗ. ನನಗೆ ಇಲ್ಲಿ ಬಹುಮಾನ ಸಿಗ್ತದೆ ಅಂತ ಏನೂ ನಿರೀಕ್ಷೆ ಇರಲಿಲ್ಲ ನನಗೆ. ಅವಾಗ ಆಯೋಜಕರು ಏನ್ ಮಾಡಿದ್ರು, ನಾನು ನಂತರ ಮಾತಾಡ್ತೇನೆ ಅಂತಿಲ್ಲಪ್ಪ, ಚೀಟಿ ಅಂತೇಳಿ ಯಾರ್ಯಾರು ಯಾವ ನಂಬರ್ ಬಂದಿರ್ತದೋ ನೀವು ಅವಾಗ ಮಾತಾಡಬೇಕು ಅಂತ ಹೇಳಿದ್ರು. ನನ್ನ ಸಮಯ ಬಂದದ್ದು ಸಾಯಂಕಾಲ 7 ಗಂಟೆಗೆ. ಮಾತು ಮುಗಿತು. ಕೊನೆಗೆ ಫಲಿತಾಂಶ ಪ್ರಕಟ ಆಗುತ್ತಿತ್ತು 8:30 ಸಂಜೆ. ಆ ಸಂದರ್ಭದಲ್ಲಿ ತೃತೀಯ ಬಹುಮಾನ ಘೋಷಣೆ ಮಾಡಿದ್ರು. ನನ್ನ ಹೆಸರು ಇರಲಿಲ್ಲ, ನನಗಂತೂ ನಿರೀಕ್ಷೆನೇ ಇರಲಿಲ್ಲ. ದ್ವಿತೀಯ ಬಹುಮಾನ ಪಡೆದವರ ಹೆಸರು ಘೋಷಣೆ ಮಾಡಿದ್ರು, ಉಡುಪಿಯವರು. ನನ್ನ ಹೆಸರು ಬರಲಿಲ್ಲ. 1ನೇ ಸ್ಥಾನದ ಬಹುಮಾನ ಘೋಷಣೆ ಮಾಡುವಾಗ ಅವರೊಂದಿಷ್ಟು, ನಾವು ಯಾರ ಗೆದ್ದಿರಬಹುದು ಅಂತ ನಿಮಗೆ ಆತ್ಮವಿಶ್ವಾಸ ಇದೆಯಾ, ಯಾರು ನೀವು ಈ ಪ್ರಶಸ್ತಿ ಪಡೆದಿರಬಹುದು ಅಂತ ಪ್ರಶ್ನೆ ಮಾಡೋದು. ಹಾಗೆ ಯಾಕೆ ಹೇಳಕ್ಕಾಗ್ತದೆ? ಎಲ್ಲರೂ ಕುತೂಹಲದಿಂದ ನಿರೀಕ್ಷೆ ಮಾಡ್ತಾ ಇದ್ರು. ಇದೇ ಕರ್ನಾಟಕ ಕಾಲೇಜಿನಲ್ಲಿ ಮೊದಲ ದಿನ ಮುಜುಗರಕ್ಕೆ ಒಳಗಾಗಿ ಒಳಗೆ ಬಂದ ನಾನು ಇಂಥ ಗುರುಗಳ ಆಶೀರ್ವಾದದ ನೆರಳಲ್ಲಿ ಮೊದಲ